ಬೀದಿ ಬದಿ ವ್ಯಾಪಾರಿಗಳನ್ನು ತೆರವುಗೊಳಿಸ್ತಕ್ಕಂಥ ಕಾರ್ಯ ಇವತ್ತು BBMP ಸಾಕಷ್ಟು ಅಮಾನುಷವಾಗಿ ನಡೀತಿದೆ ಅಂತ ಹೇಳ್ಬೋದಾಗಿದೆ. ವಿಶೇಷವಾಗಿ ಇವತ್ತು ಕಾಲು ಕೈ ಇದ್ದಂತಹ ವಿಶೇಷ ಚೇತನರು, ಪಾಪ ಇವತ್ತು ವಿಶೇಷ ಚೇತನರು ಅವರಿಗೆ ಬದುಕು ನಡೆಸ್ತಕ್ಕಂಥದ್ದೇ ಭಾಳ ದುಸ್ತರವಾಗಿದೆ. ಏನೋ ಒಂದು ಟೀ ಅಂಗಡಿ ಹಾಕ್ಕೊಂಡು ಅಥವಾ ಯಾವುದೋ ಸಣ್ಣ ಪುಟ್ಟ ಅಂಗಡಿ ಹಾಕ್ಕೊಂಡು ಇವತ್ತು ಜೀವನವನ್ನು ನಡೆಸ್ತಾರೆ. ಆದರೆ ಜಯನಗರ ಮತ್ತು JP ನಗರ ಅಂತ ಪ್ರದೇಶಗಳಲ್ಲಿ ಇವತ್ತೇನು ಅಂಗವಿಕಲರಿದ್ದಾರೆ, ಪಾಪ ಹೊಟ್ಟೆಪಾಡಿಗೆ ಬದುಕ್ತಕ್ಕಂಥ ಅಂಗವಿಕಲರು ಕೂಡ ಇವತ್ತು ಅವ್ರ ಬೀದಿ ಬದಿಲಿ ಇರ್ತಕ್ಕಂಥ ಅವ್ರು ಸಣ್ಣ ಪುಟ್ಟ ಅಂಗಡಿಗಳ ವ್ಯಾಪಾರ ಮಾಡಿಕೊಂಡಿದ್ದಾರೆ. ಅವನ್ನೆಲ್ಲವನ್ನೂ ಕೂಡ ಖಾಲಿ ಮಾಡಿಸೋದ್ರ ಮೂಲಕ ಅವ್ರ ಬದುಕಿನ ಮೇಲೆ, ಅವ್ರ ಹೊಟ್ಟೆಯ ಮೇಲೆ ಕೂಡ ಇವತ್ತು BBMP ಪಡೆದಿದೆ ಅಂತ ಹೇಳ್ಬೋದಾಗಿದೆ. ಇವತ್ತು ಸ್ವತಃ ನಮ್ಮ ಜೊತೆ ಇವತ್ತೇನು ನವ ಕರ್ನಾಟಕ ಬೀದಿ ವ್ಯಾಪಾರಿಗಳ ಸಂಘದವರು ಹತ್ರ ಬಂದು ಅವರು ತಮ್ಮ ವೇದನೆಗಳನ್ನು, ನೋವುಗಳನ್ನು ಕೂಡ ಅವರು ಹೇಳ್ಕೊಂಡಿದ್ದಾರೆ. ಆ ಸಂಘದ ಪದಾಧಿಕಾರಿಗಳು ಕೂಡ ಅದಕ್ಕೆ ಸೂಕ್ತವಾಗಿ ಸ್ಪಂದನೆ ಮಾಡ್ಕೊಂಡು ಕೆಲಸ ಮಾಡಿದ್ದಾರೆ. ಬನ್ನಿ ನಮ್ಮ ಜೊತೆ ವಿಶೇಷ ಚಂದ್ರ ನಮ್ಮ ಜೊತೆ ಇದ್ದಾರೆ. ಬನ್ನಿ ಎಷ್ಟೇ ರಿಕ್ವೆಸ್ಟ್ ಮಾಡಿಕೊಂಡು ಕೂಡ ಅವ್ರಿಗೆ ಸರ್ಕಾರ ಕೆಲಸ ನೀವು ಅಡ್ಡಿಪಡಿಸ್ತಾ ಇದ್ದಾರೆ, ನಿಮ್ಮ ಮೇಲೆ ಕೇಸ್ ಆಗುತ್ತೆ ಅಂತ ಹೇಳಿ ನಮ್ಮ ಕೂಡ ತೆಗಿತಾ ಇಲ್ಲ ಸರ್. ಎಷ್ಟೇ ನಾವು ರಿಕ್ವೆಸ್ಟ್ ಮಾಡಿದ್ರು ಮುಂಚೆ ಹೇಳ್ತಾರೆ, ಒಂದು ಇವರು ಸಚಿವರು ಹೇಳ್ತಾರೆ ನಿಮ್ಮ ಅಂಗವಿಕಲರ ಗಾಡಿಗಳನ್ನು ತೆರವುಗೊಳಿಸ್ತಾರೆ ಹೇಳಿಲ್ಲ ಅಂತ ಹೇಳಿ. ಆದರೆ ಇಲ್ಲಿ ಈ ರೀತಿ ನಮ್ಮ ಅಂಗಡಿಗಳನ್ನು ನಾವು ತೆರವುಗೊಳಿಸಿದಾಗ ನಮ್ಮ ಬದುಕಿ ಅದ್ರ ಮೇಲೆ ಇತ್ತು. ಆ ಬದುಕನ್ನು ನೀವು ಹೊಡೆದ ಮೇಲೆ, ನಮ್ಮ ಹೊಟ್ಟೆ ಮೇಲೆ ಹೊಡೆದ ಮೇಲೆ ನಾವು ಹೆಂಗೆ ಬದುಕೋದು ಸರ್? ಅಲ್ಲ, ಬೀದಿ ಬದಿ ವ್ಯಾಪಾರಿ ಅಂತ ನೀವು ಸ್ಥಿರವಾಗಿ ನಮಗೊಂದು ID ಕೊಟ್ಟಿದ್ರೆ ನಾವು BBMPಯಿಂದ. ID ಯೂಸ್ ಏನು ನಮಗೆ? ಹಾಗಾದರೆ ನೀವು ಕೊಡೋದಾದರೆ ಮತ್ತೆ ನೀವು ID ಯಾಕೆ ಕೊಡಬೇಕಾಗಿತ್ತು? ನೀವು ಬೀದಿ ಬದಿ ವ್ಯಾಪಾರಿ ಅಂತ, ಬೀದಿ ಬದಿ ವ್ಯಾಪಾರಿ ಅಂತ ಲೋನ್ ಕೂಡ ತೊಗೊಂಡಿದ್ದೀವಿ, ID ಕೂಡ ಮಾಡಿಕೊಟ್ಟಿದ್ದಾರೆ. ಇವಾಗ ಏನಾಗ್ತಾ ಇದೆ ಅಂತಂದರೆ ಪ್ರತಿಯೊಂದು ಪರ್ಯಾಯ ನಿಮ್ಗೆ ಯಾವುದೇ ರೀತಿಯಲ್ಲಿ ಪರಿಹಾರ ಯಾರು ಕೊಡ್ತಾರೆ ಸರ್? ಯಾರ ಹತ್ರ ಅವ್ರು ಕೇಳಬೇಕು? ಗುರುತಿಸೇ ಇಲ್ಲ ಸರ್, ಏನೂ ಇಲ್ಲ. ಈಗ ನಮ್ಮ ಗೋಳಗಳನ್ನು ಅವರ ಅಧ್ಯಕ್ಷರ ಹತ್ರ ಕೇಳ್ಕೊಂಡಿದ್ದೀವಿ. ಇದ್ರ ಮುಂದೆ ಏನಾಗುತ್ತೆ, ನಮಗೆ ಯಾವ್ದು ಪರಿಹಾರ ರೀತಿ ಸಿಗುತ್ತೋ, ಸ್ಥಿರವಾಗಿ ನಮ್ಮ ಅಂಗಡಿಗಳನ್ನು ಮತ್ತೆ ಮಾಡಿಕೊಡೋಕ್ಕೆ ಅವರೊಂದು ಅವಕಾಶ ಮಾಡಿಕೊಡ್ತಾ ಅವರ ಮುಖಾಂತರ ಏನಾಗುತ್ತೆ ಅಂತ ನಾವು. ನಾನು ಮಧುಶ್ರೀ ಅಂತ JP ನಗರಿಂದ. ಇವಾಗ ನಮಗೆ ನಾವು ಹಾಕೊಂಡಿದ್ದ ಅಂಗಡಿಗಳನ್ನೆಲ್ಲ ಕಿತ್ಕೊಂಡು ನಮ್ಗೆ ಹೇಳ್ದಂಗೆ ಹೋಗ್ತಾ ಇದ್ದಾರೆ. ನಮ್ಗೊಂದು ಏನೂ ಹೇಳಿಲ್ಲ ಕೇಳಿಲ್ಲ. ಎತ್ಕೊಂಡು ಹೋಗಿ ನಾವು 108 ಜನಗಳ ಕಡೆ ಬಂದು ಸಾಲ ಇಸ್ಕೊಂಡು ಅವನ್ನ ಅಂಗಡಿಗಳು ಹಾಕ್ಕೊಂಡಿರ್ತೀವಿ. ಇವ್ರು ಎತ್ಕೊಂಡು ಹೋಗಿ ಎಲ್ಲೆಲ್ಲೋ ಬೀಸಾಕಿದ್ರೆ ನಾವು ಹೆಂಗೆ ಹೋಗ್ಬೇಕು? ನಮ್ಮ ಕಾಲ್ಗಳಿಲ್ಲ, ನಾವು ನಡೆಯೋಕ್ಕಾಗಲ್ಲ. ನಮ್ಮ ಪರಿಸ್ಥಿತಿಗಳು ತುಂಬ ಗಂಭೀರ ಆಗಿದೆ. ನಮ್ಮ ಮನೆಗಳಲ್ಲಿ ನಮ್ಗೆ ಯಾರೂ ದುಡ್ಡು ಹಾಕುವಂಥವ್ರಿಲ್ಲ. ನಾವು ಅದನ್ನೇ ವ್ಯಾಪಾರ ಮಾಡಬೇಕು, ಅದನ್ನ ತಿನ್ನಬೇಕು. ಇವಾಗ ನಮ್ಗೆ ಈ ಪರಿಸ್ಥಿತಿಯಲ್ಲಿದ್ದಾಗ ನಮ್ಗೆ ಈ ಥರ ಮಾಡಿದಾರಲ್ಲ, ನಾವು ಯಾರ ಹತ್ರ ಹೋಗಿ ಗೋಳು ಹೇಳ್ಕೊಳ್ಳೋಣ? ಯಾರ ಹತ್ರ ನೀವು ಯಾವ ಅಧಿಕಾರಿಗಳು ನಮ್ಮ ಧ್ವನಿ ಕೇಳಿ, ನಾವು ಹ್ಯಾಂಡಿಕ್ಯಾಪು, ನಮ್ಗೆ ನಡೆಯೋಕ್ಕೂ ಪರಿಸ್ಥಿತಿ ಇಲ್ಲ, ನಮಗೊಂದು ಏನಾದರೂ ನೀವು ಅವಕಾಶ ಮಾಡಿಕೊಡ್ಬೇಕು. ಯಾಕಂದರೆ ಅದಕ್ಕೇ ನಮ್ಗೆ ಯಾರೂ ನಮಗೆ ಸ್ಪಂದಿಸಲಿಲ್ಲ ಅಂತ ನಾವು ನವ ಕರ್ನಾಟಕ ಬೀದಿ ಬದಿ ವ್ಯಾಪಾರಿಗಳ ಪದಾಧಿಕಾರಿಗಳ ಹತ್ರ ಬಂದುಬಿಟ್ಟು ನಾವು ಈ ಥರ ಕೇಳ್ಕೊಂಡಿದ್ದೇವೆ. ಅವರು ಸ್ವಲ್ಪ ನಮ್ಗೆ ಹೆಲ್ಪ್ ಮಾಡ್ತೀನಿ ಅಂದಿದ್ದಾರೆ. ಅದಕ್ಕೆ ಇವಾಗ ನಮಗೆ ತುಂಬ ಕಷ್ಟ ಇದೆ. ನಮ್ಗೆ ಒಂದೊಂದು ಊಟಕ್ಕೂ ಕಷ್ಟ ಇದೆ. ಮತ್ತು ನಾವಿವಾಗ ನಮ್ಗೆ ಲೋನ್ ತೊಗೊಂಡಿದ್ದೀವಿ, ಸ್ವನಿಧಿಯಲ್ಲಿ ನಮ್ಗೆ ಲೋನ್ ಕೊಟ್ಟಿದ್ದಾರೆ, PM ಸ್ವನಿಧಿ ಅಂತ ಲೋನ್ ಕೊಟ್ಟಿದ್ದಾರೆ. ಈಗ ಅದನ್ನು ಯಾವ ಥರ ಕಟ್ಟಬೇಕು, ಹೆಂಗೆ ಕಟ್ಟಬೇಕು, ಅದನ್ನು ಕಟ್ಟಿಲ್ಲ ಅಂದರೆ ಚೆಕ್ ಬೌನ್ಸ್ ಆಗುತ್ತೆ. ಆಮೇಲೆ ನಮ್ಮ ಪರಿಸ್ಥಿತಿ ನಾವು ನೋಡಿ ನಮ್ಗೆ ನಡೆಯೋಕ್ಕೂ ಆಗಲ್ಲ. ಯಾವ ಥರ ಪರಿಸ್ಥಿತಿ ಇದೆ ನಮಗೆಲ್ಲ ನೀವೇ ನೋಡಿಬಿಟ್ಟು ನೀವೇ ನಮಗೆ ಕರುಣೆ ತೋರಿಸ್ಬೇಕು. ಯಾವ ಅಧಿಕಾರಿ ಒಂದು ಸುಪ್ರೀಂ ಕೋರ್ಟ್ ಹೇಳಿರೋದೇನು, ಪಾದಚಾರಿಗಳಿಗೆ ನಡೆಯುವ ರೀತಿ ಸುಗಮವಾಗುವಂತೆ ತೆರವುಗೊಳಿಸಿ ಅಂತ. ಇವರೇನು ಮಾಡ್ತಾ ಇದ್ದಾರೆ ಅಂದರೆ, ಅದು 20 ಅಡಿ ಫುಟ್ಪಾತ್ ಕೂಡ ಅವ್ರನ್ನೂ ಎತ್ತಿಸ್ತಾ ಇದ್ದಾರೆ, ಎಲ್ಲರೂ ಎತ್ತಿಸ್ತಾ ಇದ್ದಾರೆ. ಈಗೇನು ಮಾಡ್ತಾ ಇದ್ದಾರೆ, ಪ್ರೈವೇಟ್ ಏನು ಮಾಡ್ತಾರೆ, ಅವರು ಬೈಕ್ಗಳು ಕಾರ್ಗಳು ಹಾಕೊಂಡಿದ್ದಾರೆ. ಇದನ್ನು ಯಾರೂ ಕೇಳ್ತಾ ಇಲ್ಲ. ನಮ್ಮಂತರ ಅಂಗವಿಕಲ ಮೇಲೆ ಹೊಟ್ಟೆಪಡೆ ಹೊಡಿತಾ ಇದ್ದಾರೆ. ನಾನು ಸುಮಾರು 15 ವರ್ಷದಿಂದ ನಾನು ಡಿಪೋ ಹತ್ರ ಪೆಟ್ಟಿ ಅಂಗಡಿ ಹಾಕಿದ್ದೆ. BBMP ಅವರು ಆರ್ಡ್ರ್ ಮಾಡಿ ಅವರೇ ಬಂದು ಚೆಕ್ ಮಾಡಿ ಅಳತೆ ಮಾಡಿ ಅವರೇ ಹಾಕಿಸ್ಕೊಟ್ಟಿದ್ರು. ಈಗ ಮೊನ್ನೆ ಸಡನ್ನಾಗಿ ಬಂದು ಎತ್ಕೊಂಡವರು. ಈಗೇನು ಮಾಡೋದು, ಪರಿಸ್ಥಿತಿ ತುಂಬ ಹದಗೆಟ್ಟಿದೆ. ನಮ್ಮದು ಮಕ್ಕಳು ಫೀಸ್ ಕಟ್ ಆಗ್ತದೆ. ಇದಕ್ಕಾಗಿ ಯಾರೋ ನಮ್ಮ ಫ್ರೆಂಡ್ ಹೇಳಿದ್ರು, ಸಂಘಟನೆಗಳಿಂದ ತೊರೆದು ನಮ್ಮ ಸಂಘಟನೆಗೆ ಬರ್ತಿದ್ದಾರೆ. ಅದಕ್ಕೆ ಎಲ್ಲರಿಗೂ ನಮಗೆ ಸ್ವಾಗತ ಬಯಸ್ತೀನಿ. ಹಂಗಾಗಿ ನಾವು ಹಲವಾರು ಕೆಲಸಗಳಲ್ಲಿ ಹೋರಾಟ ಮುಖಾಂತರ, ಇವತ್ತು TVC ಮುಖಾಂತರ ಹೋರಾಟ ಮುಖಾಂತರ ಕಾಡ್ಕೊಳ್ಸೋ ಕೆಲಸದಲ್ಲಿ ನಾವು ಅದ್ದೂರಿಯಾಗಿ ಇವತ್ತು ನಾವು ಎಷ್ಟು ಮಟ್ಟಿಗೆ ಕಷ್ಟಪಡ್ತಿದ್ದೀವಿ ಅಂದರೆ, ಬೀದಿ ವ್ಯಾಪಾರ ಪರವಾಗಿ ನಿಂತ್ಕೊಂಡಿದ್ದಕ್ಕೆ ನಮ್ಮ ಸಂಘಟನೆ ಉದ್ದೇಶಿಸಿ ಎಲ್ಲರೂ ನಮ್ಮ ಸಂಘಟನೆಗೆ ಬರಬೇಕು ಅಂತ ಕಾಯ್ತಿದ್ದಾರೆ. ದಯವಿಟ್ಟು ಎಲ್ಲರೂ ಬನ್ನಿ, ಸ್ವಾಗತ ಮಾಡ್ತೀನಿ. ಬೆಂಗಳೂರು ಆಗಿರ್ಬೋದು, ಎಲ್ಲ ಜಿಲ್ಲೆ ಆಗಿರ್ಬೋದು, ಎಲ್ಲರೂ ಬನ್ನಿ. ಸಂಘಟನೆಯಲ್ಲಿ ಎಲ್ಲರೂ ನಾವು ಏನು ಯಾರ ಹತ್ರ 100 ರೂಪಾಯಿ ಕಾಸು ಕೂಡ ಇಸ್ಕೊಳ್ಳೋದಿಲ್ಲ. ಫ್ರೀಯಾಗಿ ನಾವು ಸಂಘಟನೆನ ಮುಂದುವರ್ಸ್ಕೊಂಡು ಹೋಗ್ಬೇಕಂತಿದ್ದೀವಿ. ನವ ಕರ್ನಾಟಕದಲ್ಲಿ ಈ ಸಂಘಟನೆ ತೀರ್ಮಾನ ಮಾಡ್ಕೊಂಡಿದ್ದೀವಿ. ಎಲ್ಲರೂ ಒಗ್ಗಟ್ಟಿಂದ ಕೆಲಸ ಮಾಡಿ ಎಲ್ಲರಿಗೂ ಬೀದಿ ವ್ಯಾಪಾರಿಗಳಿಗೆ ನ್ಯಾಯ ಆಗಬೇಕು ಅಂತ ಒಂದು ಕೆಲಸ ನಾವೆಲ್ಲರೂ ಮಾಡೋಣ.
ಅಂತ ನಮ್ಮ ಸಂಘಟನೆ ಉದ್ದೇಶ ಅಥವಾ ನಮ್ಮ ಕಮಿಟಿ ತೀರ್ಮಾನ. ಹಂಗಾಗಿ ನಾವು ಇಲ್ಲಿನೂ ಕಾಸು ತಗೊಂಡ್ಬಾರ್ದು, ಇಲ್ಲಿನೂ ಸಂಘಟನೆ ಪರವಾಗಿ ಅಥವಾ ಸುಂಕ ಪರವಾಗಿ ತಗೊಂಡ್ಬಾರ್ದು. ಹಂಗಾಗಿ ನಮ್ಮ ಈ ಸಂಘಟನೆಗೆ ಹಲವಾರು ಬೀದಿ ಬದಿ ವ್ಯಾಪಾರಿಗಳು ಸೇರ್ಪಡೆ ಆಗ್ತಿದ್ದಾರೆ. ಅದಕ್ಕೆ ಎಲ್ಲರಿಗೂ ಸ್ವಾಗತ ಬಯಸ್ತೀನಿ. ಮತ್ತೊಂದ್ಸರಿ ನಮಸ್ತೆ. ನನ್ನ ಹೆಸರು ದೊಡ್ಡಣ್ಣ BK ಅಂತ, ನವ ಕರ್ನಾಟಕ ರಾಜ್ಯದ ಉಪಾಧ್ಯಕ್ಷರಾಗಿ ಕೆಲಸ ಮಾಡ್ತಾ ಇದ್ದೀವಿ. ಈಗ ಹಲವಾರು ಘಟನೆಗಳು ನಡೀತು. ಆ ನಡೆಯೋದನ್ನು ನಾವು ಎಲ್ಲ ಸೇರಿ ನಮ್ಮ ಸಂಘಟನೆಯಿಂದ ಬೀದಿ ಬದಿ ವ್ಯಾಪಾರಿಗಳಿಗೆ ನ್ಯಾಯ ಕೊಡಿಸೋವಂಥ ಕೆಲಸನ ನಾವೆಲ್ಲ ಸೇರಿ ಮಾಡ್ತಾ ಇದ್ದೀವಿ. ಅದರಿಂದ ಇವತ್ತು ಸೇರ್ಪಡೆ ಕಾರ್ಯಕ್ರಮ ಇದೆ. ಎಲ್ಲ ಜಿಲ್ಲೆ ಆಗಲಿ ಅಥವಾ ಬೆಂಗಳೂರು ನಗರದಲ್ಲಾಗಲಿ ಎಲ್ಲ ಬೀದಿ ವ್ಯಾಪಾರಿಗಳು ನಮಗೆ ಸಾಥ್ ಕೊಟ್ಟರೆ ನಾವು ಇದಕ್ಕೆ ಇವತ್ತು ಒಂದು ಝೋನಲ್ಲಿ ಝೋನಿಗೆ ರೆಡಿ ಮಾಡಿದ್ದಾರೆ. ಅದೇ ಥರ ಎಲ್ಲ ಝೋನಲ್ಲೂ ಇಡೀ ಬೆಂಗಳೂರಿನಲ್ಲಿ 5 ಝೋನಲ್ಲೂ ರೆಡಿ ಮಾಡಿಸೋದಕ್ಕೆ ನಾವು ಮುತುವರ್ಜಿಯಾಗಿ ಕೆಲಸ ಮಾಡ್ತಾ ಇದ್ದೀವಿ. ಎಲ್ಲ ಬೀದಿ ವ್ಯಾಪಾರಿಗಳು ನಮ್ಮ ಕೈ ಜೋಡಿಸಿದರೆ ಇನ್ನು ಮುಂದೆ ಇದಕ್ಕಿಂತ ದೊಡ್ಡದಾಗಿ ನಾವು ಸಂಘಟನೆ ಕಟ್ಟೋದಕ್ಕೆ ನೀವೆಲ್ಲ ಬೆಂಬಲ ಕೊಟ್ಟರೆ ನಮಗೆ ಸಹಕಾರ ಆಗುತ್ತೆ ಅಂತ ನಾನು ಈ ಸಮಯದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ ಸರ್. ನಮಸ್ತೆ, ನಮ್ಮ ಹೆಸರು ಭಕ್ತವತ್ಸಲ ಅಂತ ಅಂದ್ಬಿಟ್ಟು ನವ ಕರ್ನಾಟಕ ರಾಜ್ಯ ಬೀದಿ ಬದಿ ವ್ಯಾಪಾರಿ ಸಂಘದಲ್ಲಿ ಪ್ರಧಾನ ಕಾರ್ಯದರ್ಶಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀರಿ. ನಾವು ಜನಗಳನ್ನ ಹತ್ರ ಕೇಳ್ಕೊಳ್ಳೋದು ಏನು ಅಂತಂದರೆ, ನಮ್ಮ ಬೀದಿ ಬದಿ ವ್ಯಾಪಾರಿಗಳು ಯಾರಿದ್ದಾರೋ, ಯಾರಿಗೆ ಅನ್ಯಾಯ ಆಗಿದೆಯೋ ಅವರು ಧಾರಾಳವಾಗಿ ಬಂದು ನಮ್ಮ ಸಂಘಟನೆನ ಸೇರ್ಪಡೆ ಆಗ್ಬೋದು. ನಾವು ಯಾವುದೇ ರೀತಿಯ ಸುಂಕ ಆಗಲಿ ಇನ್ನೊಂದಾಗಲಿ ವಸೂಲಿ ಮಾಡ್ತಾ ಇಲ್ಲ. ಜನಗಳಿಗೋಸ್ಕರ, ಬೀದಿ ವ್ಯಾಪಾರಿಗಳಿಗೋಸ್ಕರ ಕಷ್ಟಪಟ್ಟು ಶ್ರಮದಿಂದ ಕೆಲಸ ಮಾಡಬೇಕು ಅಂತ ನಿರ್ಧಾರ ಮಾಡಿದ್ದೀರಿ. ದಯವಿಟ್ಟು ನಿಮ್ಮಲ್ಲಿ ಯಾರಿಗೆ ಅನಾನುಕೂಲ ಆಗಿದ್ರೆ ಬಂದು ನಮ್ಮ ಸಂಘಟನೆಯಲ್ಲಿ ನಮ್ಮ ರಾಜ್ಯಾಧ್ಯಕ್ಷರಾದಂಥ ಶ್ರೀಯುತ ಕೇಶವಮೂರ್ತಿ ಅವ್ರಿಗಾಗಲಿ ಇಲ್ಲ ನಮಗಾಗಲಿ ದೊಡ್ಡಣ್ಣ ಅವ್ರಿಗಾಗಲಿ ಯಾರನ್ನಾದ್ರೂ ಭೇಟಿ ಮಾಡಿ ನಿಮ್ಗೆ ಏನೇ ಕೆಲಸ ಕಾರ್ಯಗಳು ಆಗಬೇಕಾದ್ರೂ ದಯವಿಟ್ಟು ಕೇಳ್ಬೋದಾಗಿ ಕೇಳ್ಕೊತಾ ಇದ್ದೀನಿ. ಧನ್ಯವಾದಗಳು.